ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ರಚಿತವಾದ ಆಡಳಿತವನ್ನ ನೀಡಿದವರು ಶ್ರೀಕೃಷ್ಣ ದೇವರಾಯರ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಲ್ಲಿನ ಶ್ರೀಮಂತಿಕೆಯ ಬಗ್ಗೆ ಚೀನಾದ ಇತಿಹಾಸಕಾರ ಹುಯೆನ್ಸಾಂಗ್ ಉಲ್ಲೇಖಿಸಿದ್ದಾರೆಂದರೆ ಆಗಿನ ಆಡಳಿತ ಹೇಗಿತ್ತು ಎಂಬುದಕ್ಕೆ ನಿದರ್ಶನವಾಗಿದೆ ಎಂದರ. ಇಂತಹ ಜಗತ್ಪ್ರಸಿದ್ಧ ಆಡಳಿತ ನೀಡಿದ ಶ್ರೀಕೃಷ್ಣ ದೇವರಾಯರು ಬಲಿಜ ಸಮುದಾಯದವರು ಎಂಬುದಕ್ಕೆ ಹೆಮ್ಮೆ ಇದೆ. ಅವರು ಜನಿಸಿ 555 ವರ್ಷಗಳಾಗಿದ್ದು, ಸಮುದಾಯದ ಕೀರ್ತಿ ಮುಕುಟವಾದ ಶ್ರೀಕೃಷ್ಣ ದೇವರಾಯರ 555ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ರಾಜ್ಯ ಬಲಿಜ ಯುವಶಕ್ತಿ ಮುಂದಾಗಿರುವುದು ಸಂತಸದ ವಿಚಾರ. ಅಲ್ಲದೆ ಶ್ರೀಕೃಷ್ಣ ದೇವರಾಯರ ಜಯಂತಿಯ ಬಗ್ಗೆ ನಾಡಿನೆಲ್ಲೆಡೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶ್ರೀಕೃಷ್ಣ ದೇವರಾಯರ ರಥ ರಾಜ್ಯದಾದ್ಯಂತ ಸಂಚರಿಸುತ್ತಿದ್ದು, ನಾಳೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದೆ ಎಂದರು. ಮಂಗಳವಾರ ಸಂಜೆ 3:30ಕ್ಕೆ ಎಂಜಿ ರಸ್ತೆಯ ಮರಳು ಸಿದ್ದೇಶ್ವರ ದೇವಾಲಯದ ಬಳಿ ಶ್ರೀಕೃಷ್ಣ ದೇವರಾಯರ ರಥವನ್ನು ಆಹ್ವಾನಿಸಲಿದ್ದು, ಅಲ್ಲಿಂದ ಶ್ರೀ ಯೋಗಿನಾರಾಯಣ ಯತೀಂದ್ರರ ದೇವಾಲಯಕ್ಕೆ ಕರೆದೊಯ್ದು ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಎಂಜಿ ರಸ್ತೆಯ ಮೂಲಕ ಶಿಡ್ಲಘಟ್ಟ ವೃತ್ತಕ್ಕೆ ಬಂದು ಅಲ್ಲಿಂದ ಬಿಬಿ ರಸ್ತೆ ಮೂಲಕ ರಥ ಸಂಚರಿಸಲಿದೆ ಎಂದರು. ನಂತರ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ರಥವನ್ನು ದೊಡ್ಡಬಳ್ಳಾಪುರಕ್ಕೆ ಬೀಳ್ಕೊಡಲಾಗುವುದು ಎಂದರು. ಇದು ಪಕ್ಷಾತೀತವಾಗಿ ನಡೆಯುತ್ತಿರುವ ಕಾರ್ಯಕ್ರಮವಾಗಿದ್ದು, ಎಲ್ಲಾ ಪಕ್ಷಗಳಲ್ಲಿರುವ ಬಲಿಜ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಸಮುದಾಯದ ಎಲ್ಲಾ ಮುಖಂಡರು ಮತ್ತು ಮನೆಗೊಬ್ಬರಂತೆ ರಥ ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಶ್ರೀಕೃಷ್ಣ ದೇವರಾಯರಿಗೆ ಗೌರವ ಸಲ್ಲಿಸಬೇಕು ಎಂದರು. ಸಾಯಂಕಾಲ 4 ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶ್ರೀಕೃಷ್ಣ ದೇವರಾಯರ ಒಂದು ರಥ ಬರ್ತಾ ಇದೆ. ಈ ಶ್ರೀಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ, ಈ 16ನೇ ತಾರೀಕು ಶ್ರೀಕೃಷ್ಣ ದೇವರ 555ನೇ ಜಯಂತ್ಯೋತ್ಸವ. ಈ ಕಾರ್ಯಕ್ರಮವನ್ನು ನಮ್ಮ KR ಪುರಮಲ್ಲಿರ್ತಕ್ಕಂತಹ ಬಲಿಜ ಯುವ ಶಕ್ತಿ ಎಂಬತಕ್ಕಂಥ ಸಂಘಟನೆ KT ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಸೇರಿ ಅಲ್ಲಿ ಆಯೋಜನೆ ಮಾಡಿದೆ. ಆ ಒಂದು ಪ್ರಯುಕ್ತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಇಂತಹ ಹಲವು ಜಿಲ್ಲೆಗಳಲ್ಲಿ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಈ ಎಲ್ಲ ಭಾಗಗಳಿಗೂ ಸಹ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬಾಗೇಪಲ್ಲಿನಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಗೊತ್ತಾಯಿತು. ನಾಳೆ ಬೆಳಗ್ಗೆ ಗೌರಿಬಿದನೂರನ್ನು ಮುಗಿಸ್ಕೊಂಡು ನಂತರ ಇಲ್ಲಿ 4 ಗಂಟೆಗೆ ಸರಿಯಾಗಿ ನಮ್ಮ ಗೌರಿಬಿದನೂರು ರಸ್ತೆಯಲ್ಲಿ ರಥ ಬರ್ತದೆ. ಮರಳು ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾವೆಲ್ಲರೂ ಇವತ್ತೇನು ಇಲ್ಲಿ ಬಂದಿದ್ದೀವಿ, ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿನಾರಾಯಣ ಯತೀಂದ್ರರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಾಗಿರ್ತಕ್ಕಂತಹ MG ರಸ್ತೆ ಮತ್ತು BB ರಸ್ತೆಯಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಮೆರವಣಿಗೆ ಮಾಡಿ ನಂತರ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಏರ್ಪಾಟು ಮಾಡಿದ್ದೀವಿ. ಇವತ್ತು ಒಂದು ರೀತಿ ಹೆಮ್ಮೆ ಆಗ್ತದೆ. ನಾವೆಲ್ಲರೂ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ಅಂತ ಹೇಳ್ಕೊಳ್ಳೋದಕ್ಕೇ ಒಂದು ಹೆಮ್ಮೆ. ಮಹಾನು ಜ್ಞಾನಿಗಳಾದಂತಹ ಯೋಗಿನಾರಾಯಣ ಯತೀಂದ್ರರ ವಂಶಸ್ಥರು ನಾವು ಮತ್ತು ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ನಾವು. ಇಂತಹ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೆಮ್ಮೆ ಅಂತ ನಾನಂತೂ ಭಾವಿಸ್ತೇನೆ. ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ಶ್ರೀಕೃಷ್ಣ ದೇವರಾಯರ ಹೆಸರನ್ನ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗುತ್ತಿರುವ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಕಲಾಭವನ ಎಂದು ನಾಮಕರಣ ಮಾಡಬೇಕು ಎಂದು ಈಗಾಗಲೇ ಶಾಸಕರಿಗೆ ಮನವಿ ಮಾಡಲಾಗಿದ್ದು, ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ಶಾಸಕರು ಚರ್ಚೆ ನಡೆಸಿ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಕಲಾಮಂದಿರ ಎಂದು ನಾಮಕರಣ ಮಾಡಲಾಗುವುದು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿಯೂ ಈಗಾಗಲೇ ಚರ್ಚೆ ನಡೆಸಲಾಗಿದ್ದು, ಇದಕ್ಕೆ ಶ್ರೀಕೃಷ್ಣ
ದೇವರಾಯರ ಹೆಸರೇ ಅಂತಿಮಗೊಳಿಸಲಾಗುವುದು ಎಂದರು. ಅಲ್ಲದೆ ಇದೇ ಕನ್ನಡ ಭವನದ ಮುಂದೆ ಶ್ರೀಕೃಷ್ಣ ದೇವರಾಯರ ಪುತ್ಥಳಿಯನ್ನ ನಿರ್ಮಾಣ ಮಾಡುವ ಬಗ್ಗೆಯೂ ಚರ್ಚೆ ನಡೆಸಲಾಗಿದ್ದು, ಶಾಸಕರು ಚದಲಪುರ ಗೇಟ್ನಲ್ಲಿಯೇ ಶ್ರೀಕೃಷ್ಣ ದೇವರಾಯರ ಪುತ್ಥಳಿ ಪ್ರತಿಷ್ಠಾಪಿಸಲು ಆಸಕ್ತಿ ಹೊಂದಿದ್ದು, ನಾವು ಕನ್ನಡ ಭವನದ ಮುಂದೆ ಪ್ರತಿಷ್ಠಾಪಿಸಲು ಒತ್ತಾಯ ಹೇರುತ್ತಿರುವುದಾಗಿ ಹೇಳಿದ್ರ. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಸಿ.ವಿ. ವೆಂಕಟರಾಯಪ್ಪನವರ ಪುತ್ಥಳಿಯನ್ನ ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪಿಸಲು ಶಾಸಕರು ಆಸಕ್ತಿ ತೋರಿದ್ದಾರೆ. ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದ್ದು, ಶೀಘ್ರದಲ್ಲಿಯೇ ಉಭಯ ನಾಯಕರ ಪ್ರತಿಮೆಗಳು ನಗರದಲ್ಲಿ ಪ್ರತಿಷ್ಠಾಪನೆಯಾಗುವ ಜೊತೆಗೆ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರು ನಾಮಕರಣವಾಗಲಿದೆ ಎಂದರು. ನಾಳೆ 3:03 ಮರಳುಸಿದ್ದೇಶ್ವರ ದೇವಸ್ಥಾನದ ಹತ್ರ ಅವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಗರದ ರಾಜಬೀದಿಗಳಲ್ಲಿ ಮರಳುಸಿದ್ದೇಶ್ವರ ದೇವಸ್ಥಾನದ ಹತ್ರ ಚಾಲನೆ ನೀಡಿ MG ರಸ್ತೆ ಮುಖೇನ BB ರಸ್ತೆಯಲ್ಲಿ ಹೋಗಿ ಏನು ಅಯ್ಯಪ್ಪ ಸ್ವಾಮಿ ಟೆಂಪಲ್ವರೆಗೂ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ಬಿಟ್ಟು ನಿನ್ನೆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಎಲ್ರಿಗೂ ನಾವು ಹೇಳೋದಿಷ್ಟೇ, ನಾಳೆ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾವು ನಮ್ಮ ಆಗ್ರಹ ಇದ್ದೇ ಇದೆ. ಏನು ಕನ್ನಡ ಭವನ ಇವತ್ತೇನು ನಡೀತಾ ಇದೆ ಅದಕ್ಕೆ ಕೃಷ್ಣದೇವರಾಯನ ಕಲಾಮಂದಿರ ಮಾಡಬೇಕು ಅಂತ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡೋದು ಕೂಡ ಸಿದ್ಧ ಇದೆ. ಬಲಿಜ ಸಂಘಕ್ಕೆ ಈ ಹಿಂದಿನ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಂಜೂರು ಮಾಡಿದ್ದ 1 ಎಕರೆ ಭೂಮಿ ಯಾಕೆ ಇನ್ನೂ ಸಂಘದ ವಶಕ್ಕೆ ಪಡೆದಿಲ್ಲ ಎಂಬ ಪ್ರಶ್ನೆಗೆ ಬಲಿಜ ಮುಖಂಡರು ನಿರುತ್ತರರಾದ್ರ. ಈ ಹಿಂದೆ ಸದನದಲ್ಲಿ ಬಲಿಜ ಶಾಸಕರಿಲ್ಲದೆ ಕೇಳುವವರೇ ಇರಲಿಲ್ಲ. ಆದರೆ ಇದೀಗ ಮೇಲ್ಮನೆಯಲ್ಲಿ ಒಬ್ಬರು, ಕೆಳಮನೆಯಲ್ಲಿ ಒಬ್ಬರು ಬಲಿಜ ಸಮುದಾಯದ ಶಾಸಕರಿದ್ರ. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ಬಗ್ಗೆ ಕೇಳುತ್ತಿಲ್ಲ ಯಾಕೆ ಎಂಬ ಪ್ರಶ್ನೆಗೆ ಯಾವುದೇ ಬಲಿಜ ಮುಖಂಡರು ಉತ್ತರಿಸಲಿಲ್ಲ. ಇನ್ನು ಬಲಿಜ ಅಭಿವೃದ್ಧಿ ನಿಗಮ ರಚನೆಯಾಗಿದ್ರೂ ನಿಗಮಕ್ಕೆ ಅನುದಾನ ಕೇಳುವಲ್ಲಿಯೂ ಶಾಸಕರು ವಿಫಲರಾಗಿದ್ದು, ಈ ಬಗ್ಗೆ ಬಲಿಜ ಮುಖಂಡರು ಯಾಕೆ ಒತ್ತಡ ಹೇರುತ್ತಿಲ್ಲ ಎಂಬ ಪ್ರಶ್ನೆಗೂ ಬಲಿಜ ಮುಖಂಡರು ಉತ್ತರಿಸಲಾಗದೆ ಮೌನಕ್ಕೆ ಶರಣಾದ್ರ. ಈ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆವಿ ನವೀನ್ ಕಿರಣ್, ಈ ಎಲ್ಲಾ ವಿಚಾರಗಳು ಸಮುದಾಯದ ಶೈಕ್ಷಣಿಕ ಮತ್ತು ರಾಜಕೀಯ ಏಳಿಗೆಗಾಗಿ ಅಗತ್ಯವಿದ್ದು, ತಾವು ಪ್ರಸ್ತುತ ವಿರೋಧ ಪಕ್ಷದಲ್ಲಿರುವ ಕಾರಣ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಶೀಘ್ರದಲ್ಲಿಯೇ ಹೋರಾಟ ಹಮ್ಮಿಕೊಳ್ಳುವುದಾಗಿ ಹೇಳಿದ್ರ. ಶ್ರೀನಿವಾಸಮೂರ್ತಿ, ನಾಯನಹಳ್ಳಿ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯ ನರಸಿಂಹಮೂರ್ತಿ, ಡಾಮು ಶ್ರೀನಿವಾಸ್, SM ರಾಮು, ಮೊಬೈಲ್ ಬಾಬು, ರಾಮು ಫರ್ನಿಚರ್ಸ್ ಮಾಲೀಕರಾದ ರಾಮು ಸೇರಿದಂತೆ ಇತರೆ ಬಲಿಜ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.